ಆಕ್ಚುಲಿ ನಮ್ಮೆಲ್ಲರಿಗಿಂತ ಫಸ್ಟ್ ಬಂದಿದ್ದೇನೆ XP ಗರ್ಲ್. ಸೊ ನಾವಿವತ್ತು ಟೆಸ್ಟ್ ಮಾಡಕ್ ಬಂದಿರೋದು ಇದೇ ಬೈಕ್ಸ್ಗಳು. ಮೋಟಲ್ ಹೋಗೋಕ್ಕೂ ಇದಕ್ಕೂ ಒಂಥರ ಡಿಫ್ರೆಂಟ್ ಫೀಲ್ ಬರೋ. ಇದು ನೋಡಿ, ಇದು ಬಿಟ್ರೂ ಹೆಂಗ್ ಹೋಗ್ತಾ ಇದೆ, ಕ್ರೇಜಿ. ಫುಟ್ಪಾತ್ ಮೇಲೆಲ್ಲೂ ಹೋಗ್ಬೋದು. ಸೈಕ್ಲಿಂಗಿಗೆ ಒಂಥರ ಥರ. ಸೊ ಏನಂದ್ರೆ ಲೈಕ್ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನಡೀತಾ ಇದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಒಂದು ಸೈಕ್ಲೋಥಾನ್ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಸೈಕ್ಲೋಥಾನ್ ಇವೆಂಟ್ ಕಂಡಕ್ಟ್ ಮಾಡ್ತಿರೋದು ಈ ಮೋಟಾರೈಡ್ ಅನ್ನೋ ಈ ಬೈಸಿಕಲ್ಸ್ ಕಂಪನಿ. ಸೊ ಈ ಮೋಟಾರೈಡ್ ಅನ್ನೋದು ಸೈಕ್ಲಿಂಗ್ ಕಮ್ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಅದೆಲ್ಲ ಯಾವ ಥರ ಇರುತ್ತೆ ಅಂತ ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಿಕಾಸ್ ಇಟ್ಸ್ ಸೈಕ್ಲೋಥಾನ್ ಅಲ್ಲ. ನೀವು ತುಂಬ ಜನ ನಡ್ಕೊಂಡು ಹೋಗ್ತಾರೆ, ವಾಕಥಾನ್ ಥರ, ಅದಾದಮೇಲೆ ಓಡ್ಕೊಂಡು ಹೋಗ್ತಾರೆ, ಮ್ಯಾರಥಾನ್ ಥರ. ಸೊ ಅದೇ ಥರನೇ ಇದು ಸೈಕಲಲ್ಲಿ ಹೋಗೋದು ಸೈಕ್ಲೋಥಾನ್. ಸೈಕ್ಲಿಂಗ್ದೇ ಒಂಥರ ಡಿಫ್ರೆಂಟ್ ದುನಿಯಾ. ಇವಾಗ ನಮ್ಮದೆಲ್ಲ ಬೈಕಿಂಗ್ದೆಲ್ಲ ಯಾವ ಥರ ಇದೆ ವರ್ಲ್ಡು, ಅದೇ ಥರನೇ ಸೈಕ್ಲಿಂಗ್ದೇ ಒಂದು ಡಿಫ್ರೆಂಟ್ ವರ್ಲ್ಡು. ಎಸ್ಪೆಷಲಿ ಆಫ್ಟರ್ ಕೋವಿಡ್ ತುಂಬ ಜನ ಸೈಕಲ್ಸ್ಗಳನ್ನ ತೊಗೊಂಡು ಫಿಟ್ನೆಸ್ಗೋಸ್ಕರ ಎಷ್ಟೋ ಕಡೆ ಹೋಗ್ತಾರೆ. ತುಂಬ ಕಿಲೋಮೀಟರ್ಗಟ್ಟಲೆ ಎಲ್ಲ ಸೈಕ್ಲಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಾವು ಹೇಗೆ ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವೋ ಅದೇ ಥರನೇ ಸೈಕಲಲ್ಲಿ ಎಕ್ಸ್ಪ್ಲೋರ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ಇವತ್ತಿನ ವ್ಲಾಗು ಸ್ವಲ್ಪ ಫನ್ನಾಗಿರುತ್ತೆ. ನಾವು ಆ್ಯಸ್ ಅ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ ನಮಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಖುಷಿಯಾಗುತ್ತೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಲ್ಲಿ ಹೋಗಿ. ಸೊ ಈ ಸೈಕ್ಲೋಥಾನ್ ಬಂದು ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಸೇಂಟ್ ಜೋಸೆಫ್ ಬಾಯ್ಸ್ ಸ್ಕೂಲ್ ಹತ್ರ ಇರೋದು. ಸೊ ಅಶೋಕ್ ನಗರಿಂದ 25 ಕಿಲೋಮೀಟರ್ ಈ ಸೈಕ್ಲಿಂಗ್ ಇರುತ್ತೆ. ಸೊ 25 ಕಿಲೋಮೀಟರ್ ನಾವು ಸೈಕ್ಲಿಂಗ್ ಮಾಡಬೇಕು. ಸೊ ನನಗೆ ಗೊತ್ತಿಲ್ಲ 25 ಕಿಲೋಮೀಟರ್ ನಾನು ಸೈಕ್ಲಿಂಗ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇದು ಈ ಬೈಕ್ ಅಲ್ವಾ, ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ನನ್ನ ಈ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಫಸ್ಟ್ ಇವಾಗ ಅಲ್ಲಿ ಸೇಂಟ್ ಜೋಸೆಫ್ ಬಾಯ್ಸ್ ಸ್ಕೂಲ್ ಹತ್ರ ಹೋಗೋಣ. ಲೆಟ್ಸ್ ಗೋ. ಓಕೆ, ಇವಾಗ ನಮ್ಮ XP ಗರ್ಲ್ ಕಾಲ್ ಮಾಡಿದ್ರು, ಅವರು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಲೊಕೇಶನ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಸೊ ನಮಗೆಲ್ಲ ಹೇಳಿರೋದು ಸೇಂಟ್ ಜೋಸೆಫ್ ಬಾಯ್ಸ್ ಸ್ಕೂಲ್, ಬಟ್ ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋದು ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಅಲ್ಲಿ ಹೋಗ್ಬೇಕಂತೆ. ಅದು ಹಿಂದ್ಗಡೆ ಕಾಲೇಜ್ ಇದೆ, ಸೇಂಟ್ ಜೋಸೆಫ್ ಕಾಲೇಜ್. ಸೊ ಅಲ್ಲಿಗೆ ಹೋಗ್ಬೇಕಂತೆ. ಇಟ್ಸ್ ಓಕೆ. ಎನಿವೆ ಅಂಕಿತು ಬಂದುಬಿಟ್ಟಿದ್ದಾನೆ. ಅಂಕಿತು ಕಾಲ್ ಮಾಡಿದ್ದ. ಸರಿ 2 ಮಿನಿಟ್ಸ್ ಇರು, ನಾನು ಬರ್ತೀನಿ ಅಂತ ಹೇಳಿದೆ. ಯೋ ಬಾಯ್, ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಫುಲ್ ವಿಂಚಿಂಗ್. ಸೊ ಇವಾಗ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು. ಇವಾಗ ಬಂದವರ ಏನು ಯಾರು ಕಾಣಿಸ್ತಾನೆ ಇಲ್ಲ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ, ಒಳಗಡೆ ಬಂದ್ವಿ. ಈವೆಂಟ್ ಎಲ್ಲನೂ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ನಮಗಿನ್ನೂ ಸ್ವಲ್ಪ ರಿಜಿಸ್ಟ್ರೇಷನ್ ಎಲ್ಲನೂ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಇಲ್ಲಿ ಫ್ಲಾಗ್ ಆಫ್ ಎಲ್ಲ ನಡೀತಾ ಇದೆ. ನೋಡಿ ಇಲ್ಲಿ XP ಗರ್ಲ್ ಫುಲ್ ಶೂಟಿಂಗ್. ಆ್ಯಕ್ಚುಲಿ ನಮ್ಮೆಲ್ಲರಿಗಿಂತ ಫಸ್ಟ್ ಬಂದಿದ್ದೇನೆ XP ಗರ್ಲ್. ಎಷ್ಟು ಗಂಟೆ ಗೊತ್ತಾ? ಆ್ಯಕ್ಚುಲಿ ಬೇರೆ ಲೊಕೇಶನ್ ನಾನು ಹೇಳಿದ್ನಲ್ಲ, ಅದೇ ಲೊಕೇಶನ್ಗೆ ಹೋಗಿದ್ದು. 1 ಅವರ್ ಮುಂಚೆ ಹೋಗಿದ್ದು. ನಮ್ಮ ಬಾಯ್ಸ್ ಎಲ್ಲ ಏನೋ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಸಮಾಚಾರ ಹೇಳ್ಬೇಕು? ದೊಡ್ಡವರು ಹೆಂಗನ್ಸಿದೆ? ಚೆನ್ನಾಗಿದೆ. ಫ್ಲಾಗ್ ಆಫ್ ಆಗಿ ಎಲ್ಲ ಹೋಗ್ತವ್ರೆ. ಬೇಗ ಬೇಕು. ಓಕೆ, ಇವಾಗ ಇಲ್ಲಿ ಸ್ಪಾಟ್ ಹತ್ರ ಬಂದಿದ್ದೀವಿ. ಈ ಕಡೆ ಏನಿದೆ ಇಲ್ಲೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ರಿಜಿಸ್ಟರ್ ಆದ್ವಿ. ಬೇಸಿಕ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಇವಾಗ ಟೀ ಶರ್ಟು ಕೊಟ್ಟರು. ಟೀ ಶರ್ಟ್ಗಳೆಲ್ಲ ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಮೋಟಾರೈಡ್ ಜೆಸ್ಸಿ ಇದೆ. ನಮ್ಮ ಬಾನ್ ಬೀಚ್ ಬೈಕರ್ ಥ್ರಾಟ್ಲರ್. ಎಲ್ಲಿ ನಿಂದ ಜೆಸ್ಸಿ? ಹಾಕೊಂಡಿಲ್ಲ ಅವನು. ಯಾವುದೋ ಒಳ್ಳೆ ಬಸ್ರಿ ಮಗು ಇಟ್ಕೊಂಡಿರೋ ಥರ ಎತ್ತುತ್ತಾ ಇದ್ದಾನೆ. ಆ್ಯಂಡ್ ಇದು ನಮ್ಮ ಹೊಸ ಫ್ರೆಂಡ್, ಇನ್ನೊಬ್ರು ಇನ್ಫ್ಲುಯೆನ್ಸರ್ ನ್ಯಾನ್ಸಿ ಅಂತ ಅಂದ್ಬಿಟ್ಟು. XP ಗರ್ಲ್ ಅಲ್ಲಿದ್ದಾರೆ. ಓ ಹುಡುಗಿ, ಬಾ ಬಾ, ಫಾಲೋ ಮಾಡಿ ಮಾಡಿಸು. ಫಾಲೋ ಮಾಡಿ. ಎಸ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್. ಟ್ರಾವೆಲ್ ಫಿಟ್ ನ್ಯಾನ್ಸಿ. ಎಸ್, ನಮ್ಮ ಬಾಯ್ಸ್ ಮಾಡೇ ಮಾಡ್ತಾರೆ. ನಮ್ಮ ಬಾಯ್ಸ್ ಪಕ್ಕಾ ಮಾಡ್ತಾರೆ. ಜೈ. ಹುಡುಗರೆಲ್ಲ ಜೈ ಹೇಳಿಸ್ತವ್ರೆ. ಆ್ಯಕ್ಚುಲಿ ನಾವು ಅಷ್ಟೊತ್ತಿಂದ ಬೈಕ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಬೈಕ್ಗಳೆಲ್ಲ ಬರಲಿ. ಬೈಕ್ ಬಂದಿದ ತಕ್ಷಣ ಒಟ್ಟಿಗೆ ಎಲ್ಲ ರೇಡ್ಗೆ ಹೋಗ್ತೀವಿ. ಸೊ ನಾವಿವತ್ತು ಟೆಸ್ಟ್ ಮಾಡೋಕ್ಕೆ ಬಂದಿರೋದು ಇದೇ ಬೈಕ್ಸ್ಗಳು. ಈ ಬೈಕ್ಸ್ ಅಂತ ಕರೀತಾರೆ. ಆ್ಯಕ್ಚುಲಿ ಸೈಕಲ್ಸ್ ಅಲ್ಲ, ಇದೊಂಥರ ಈ ಬೈಕ್ಸ್ ಅಂತ ಕರೀತಾರೆ. ಸೈಕಲ್ ಕಮ್ ಎಲೆಕ್ಟ್ರಿಕ್ ವೆಹಿಕಲ್. ಸುಮಾರು ಒಂದು 4-5 ಮಾಡೆಲ್ಸ್ಗಳೆಲ್ಲನೂ ಇದೆ. ತುಂಬಾ ಚೆನ್ನಾಗಿದೆ. ನಮ್ಮ ಥ್ರಾಟ್ಲರೆಲ್ಲ ಆಲ್ರೆಡಿ ರಿವ್ಯೂ ಮಾಡಿದ್ದಾನೆ ಇದ್ರ ಬಗ್ಗೆ ಎಲ್ಲನೂ. ಸೊ ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೋಣ ಡೀಟೇಲಾಗಿ. ಫಸ್ಟು ಗಾಡಿಗಳು ಬಂದಮೇಲೆ ಎತ್ಕೊಂಡು ಒಂದು ರೌಂಡ್ ಹೋಗ್ಬೋಣ. ಓಕೆ, ಸೊ ಫೈನಲಿ ಬೈಕ್ಗಳು ತೊಗೊಂಡಿದ್ದೀವಿ. ಇಲ್ಲೇ ಇದೆ ನೋಡಿ, ನಮ್ಮ ಅಂಕಿದು ಇಲ್ಲಿದೆ ಆ್ಯಂಡ್ ನಮ್ದು ಇಲ್ಲಿದೆ. ಇದು ಬಂದು EMX ಅಂತ, ಇದು X1. X1. ಸೊ ಎರಡು ಟ್ರೈ ಮಾಡೋಣ. ಸೊ ಬನ್ನಿ, ಇವಾಗ ನೆಕ್ಸ್ಟ್ ನಾನು GoPro ಸ್ವಿಚ್ ಮಾಡ್ಕೊಂಡಿದ್ದೀನಿ. ಇದು ಸೈಕಲ್ ಆ್ಯಂಗಲ್ ಎಲ್ಲ ತೋರಿಸ್ತೀನಿ, ನೋಡೋಣ.
ಆ್ಯಕ್ಚುಲಿ ಈ ಥರ ಎಲೆಕ್ಟ್ರಿಕ್ ಸೈಕಲ್ ಕೂಡ ಇದೆ, ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಸೊ ಇದು ನಾವು ಪೆಡಲ್ ಕೂಡ ಮಾಡ್ಬೋದು. ಈ ಕಡೆ ಥ್ರಾಟಲ್ ಕೊಟ್ಟರೆ ಥ್ರಾಟಲ್ ನೋಡಿ ಹೋಗುತ್ತೆ ಈ ಥರ. ಜಸ್ಟ್ ಈ ಥರ ಥ್ರಾಟಲ್ ಕೊಟ್ಟರೆ ಸಾಕು, ಪೆಡಲ್ ಮಾಡೋದೇ ಬೇಡ. ಚೆನ್ನಾಗಿದೆ ಎಲೆಕ್ಟ್ರಿಕ್. ಇದು ಥ್ರಾಟಲ್ ಕೊಟ್ಟರೆ ಮುಂದೆ ಹೋಗುತ್ತೆ, ಬಟ್ ಸದ್ಯಕ್ಕೆ ಇವಾಗ ಥ್ರಾಟಲ್ ಕೊಡೋದು ಬೇಡ. ಸ್ವಲ್ಪ ಸೈಕ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಪೆಡಲ್ ಮಾಡೋಣ. ಸೊ ಪೆಡಲ್ ಮಾಡಬೇಕಾದ್ರೇ ಜೊತೆಗೇ ವರ್ಕ್ ಆಗುತ್ತೆ, ಏನು ಸ್ವಿಚ್ ಮಾಡೋದೆಲ್ಲ ಏನು ಬೇಡ, ಆಟೋಮೆಟಿಕ್ಕಾಗಿ ಇದಾಗುತ್ತೆ ನೋಡಿ. ಸೊ ಮೋಟರ್ ಹೋಗೋಕ್ಕೂ ಇದಕ್ಕೂ ಒಂಥರ ಡಿಫ್ರೆಂಟ್ ಫೀಲ್ ಬರೋ. ಬಟ್ ಏನಂದರೆ ನಿಮಗೆ ಈ ಬೈಕಿಂಗ್ ಥರ ನಾವು 100 ಸ್ಪೀಡು 200 ಸ್ಪೀಡ್ ಆ ಥರ ಎಲ್ಲ ಹೋಗಕ್ಕೆ ಆಗಲ್ಲ ಅಷ್ಟೇ. ಇದೊಂಥರ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು, ಜೊತೆಗೆ ನಿಮಗೆ ಫಿಟ್ನೆಸ್ಸಿಗೆ ಸಖತ್ ಹೆಲ್ಪ್ ಆಗುತ್ತೆ. ಓ ಸಸ್ಪೆನ್ಷನ್ನು ಪರವಾಗಿಲ್ಲ, ಚೆನ್ನಾಗಿದೆ. ಆಲ್ಮೋಸ್ಟ್ ನೀವು ನಾರ್ಮಲ್ ಬೈಕಲ್ಲಿ ಏನು ಮಾಡ್ಬೋದು ಎಲ್ಲ ಮಾಡ್ಬೋದು. ಒಂಥರ ಈ ಪವರ್ ಸ್ವಲ್ಪ ಹ್ಯಾಂಡಲ್ ಮಾಡೋಕೆ ಒಂದು ಸ್ವಲ್ಪ ಅಭ್ಯಾಸ ಆಗಬೇಕಷ್ಟೇ, ಸಖತ್ತಾಗಿದೆ. ಸೊ ಇಲ್ಲಿ ಮುಂದೆ ಹೋಗ್ತಿದೆಯಲ್ಲ, ಇದು ಡೂಡಲ್ ಅಂತ ಅಂದ್ಬಿಟ್ಟು. ಸೊ ಡೂಡಲ್ಲು T-Rex ಅಂತ ಇನ್ನೊಂದಿದೆ, T-Rex ಪ್ಲಸ್ ಅಂತ ಅಂದ್ಬಿಟ್ಟು. ಅದೊಂದು ಬಿಟ್ಟರೆ X1, ಅದಾದಮೇಲೆ EMX. ಸದ್ಯಕ್ಕೆ ಇವಾಗ 4 ಗಾಡಿಗಳು ನೋಡಿದ್ದೀವಿ. ಸೊ ಇದು ರೇಂಜ್ ಬಂದು 50 ಕಿಲೋಮೀಟರ್ಸು, 50 ಕಿಲೋಮೀಟರ್ವರೆಗೂ ಫುಲ್ ಚಾರ್ಜ್ ಹಾಕಿದ್ರೆ ಕಂಪ್ಲೀಟ್ ಹೋಗುತ್ತೆ. ಟಾಪ್ ಸ್ಪೀಡ್ ಬಂದುಬಿಟ್ಟು 25. ಸೊ ನೋಡಿ 25 ಹೋಗ್ತಾ ಇದೆ, ಜಾಸ್ತಿ 26 ಹೋಗ್ತಾ ಇದೆ. ಇದು ನೋಡಿ, ಇದು ಬಿಟ್ರೂ ಹಿಂಗೆ ಹೋಗ್ತಾ ಇದೆ. ಸೊ ಇದು ಪುಷ್ ಅಸಿಸ್ಟ್, ಸಖತ್ ಮಜವಾಗಿದೆ ಇದು ಓಡಿಸೋದಕ್ಕೆ. ಕ್ರೇಜಿ. ಫುಟ್ಪಾತ್ ಮೇಲೆಲ್ಲನೂ ಹೋಗ್ಬೋದು. ಸೈಕಲ್ ಇದೆ, ಅದೇ ಅಡ್ವಾಂಟೇಜು. ಇನ್ ಕೇಸ್ ಏನೋ ಟ್ರಾಫಿಕ್ ಜಾಮ್ ಏನಾದ್ರು ಆಯಿತು ಅಂತಂದ್ರೂ ಫುಟ್ಪಾತ್ ಮೇಲೆ ಹೋಗ್ಬೋದು. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ನಿಲ್ಸಿದ್ದೀವಿ ಲೈನಾಗಿ ನಮ್ಮ ಬಾಯ್ಸ್ ಎಲ್ಲ. EMX T-Rex ರೆಡ್, ಇದು ಸಖತ್ತಾಗಿದೆ. ಎಸ್ ವಿಡಿಯೋ ಮಾಡ್ತೀವಿ. ಹೇಗೆ ಅನಿಸಿದೆ ಅಬೌಟ್ ದ? ಚೆನ್ನಾಗಿದೆ ಬ್ರೋ. ಹೆಂಗೆ ಅನಿಸಿದೆ ಗಾಡಿ ನಿಮ್ಮದು T-Rex? ಬ್ರೋ ಪರವಾಗಿಲ್ಲ ಬ್ರೋ, ಸಖತ್ತಾಗಿದೆ ಅಲ್ಲ ಅದು? ಫುಲ್ಲು ಸ್ಮೂತ್, ಕ್ವಾರ್ಟರ್ ಸ್ಮೂತ್ ಸಸ್ಪೆನ್ಷನ್. ಹಾಂ, ತುಂಬ ಚೆನ್ನಾಗಿದೆ. ನಮ್ಮ ಥ್ರಾಟ್ಲರ್ ಇದ್ದಾರೆ, EV ಸ್ಪೆಷಲಿಸ್ಟ್. ಆಲ್ರೆಡಿ ಥ್ರಾಟಲ್ ಚಾನಲಲ್ಲಿ ಇದೆಲ್ಲನೂ ರಿವ್ಯೂ ಮಾಡಿದ್ದಾನೆ ಈ ಮೋಟರ್ ರೆಡ್ಡು. ಹೇಗೆ ಅನಿಸಿದೆ ಈ ಬೈಕ್ಸ್? ಎಲ್ಲದಕ್ಕಿಂತ ಜಾಸ್ತಿ ಚೆನ್ನಾಗಿರೋದು ಇದು, ಒಂಥರ ಟಾಪ್ ಎಂಡ್ ಥರ. ಓಕೆ. ಅಲ್ಲಿದೆಯಲ್ಲ T-Rex ನಾನು ಎತ್ಕೊಂಡಿಲ್ಲ, ಅದು ಚೆನ್ನಾಗಿದೆ, ಜಾಸ್ತಿ ಲೈಟ್ ವೆಯ್ಟ್, ಒಂಥರ T-Rex ಮಜಾ ಬರುತ್ತೆ ಓಡಿಸೋಕ್ಕೆ. ಓಕೆ. T-Rex ಚೆನ್ನಾಗಿದೆ, T-Rex ಎಲ್ಲ ಮಾಡೋದು ಚೆನ್ನಾಗಿದೆ. T-Rex ಪ್ಲಸ್, T-Rex X1 X2 X3 ಎಲ್ಲ ಲೈಟ್ ವೆಯ್ಟ್. ಓಕೆ. ಇದು ಲೈಕ್ ವಿತೌಟ್ ಗೇರ್, ಇದು ನಾರ್ಮಲ್. ಅದಕ್ಕೆ ಇದು ವಿತೌಟ್ ಗೇರ್ ಇದು? ಹಾಂ, ಓಕೆ. ಹಾಂ, ಇದು X2 ಅಲ್ಲ? X2. ಹಾಂ, X2 ಇದು. ಓಕೆ. ಡೂಡಲ್ಲು ಹಾಂ, X1 X3 ಇಲ್ಲ. ಹಾಂ, X2 ಪ್ಲಸ್ ಕೊಟ್ಟವ್ರೆ, ಮತ್ತು EMX. ಓಕೆ. ಇದೆಲ್ಲ ರೇಂಜಲ್ಲಿ ಎಷ್ಟು ಬರುತ್ತೆ? ವಿತ್ ಪೆಡಲ್ಲು 50 ವರೆಗೂ ಬರುತ್ತೆ. ವಿತ್ ಪೆಡಲ್ 50, ಬರೀ ಥ್ರಾಟಲ್ 40. ಓಕೆ. ಫುಲ್ ನೆಕ್ಸ್ಟ್ ಲೆವೆಲ್ ಪಾಂಡವ ಎಂಜಾಯ್. ಸಗದ ಇದೊಂಥರ ಡಿಫ್ರೆಂಟ್ ಫನ್ ಇದೆ. ಬೈಕಿಂಗ್ ಒಂದು ಡಿಫ್ರೆಂಟ್ ವರ್ಲ್ಡ್, ಸೈಕ್ಲಿಂಗಿಗೆ ಒಂಥರ ಫನ್ ಥರ. ಸೊ ಏನಂದ್ರೆ ಲೈಕ್ ಇದು ಚೆನ್ನಾಗಿಲ್ವಾ ಇದು? ಬಟ್ ಸ್ವಲ್ಪ ಸೀಟ್ ಇನ್ನ ಸಾಫ್ಟ್ ಕೊಟ್ಟಿದ್ರೆ, ಅದು ಓಲ್ಡ್ ಸೀಟ್ ಅಲ್ಲಾಡ್ತಾ ಇದೆ. ಅದು PP ಕೊಟ್ಟಿದ್ರೆ ಚೆನ್ನಾಗಿರೋದು. ಏನ್ ಕೊಟ್ಟಿದ್ರೆ? PP. ನಾವು ರೇರ್ ಲೊಕೇಶನ್ಸ್ ಅಲ್ಲಿ ಬರೋದು. ಹಾ, ಹೌದು. ಓಕೆ. ಸೊ ಇಲ್ಲಿರೋರು ಎಲ್ಲರೂ ಇನ್ಫ್ಲುಯೆನ್ಸರ್ಸ್. ಸೊ ನಾವೆಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ಲ ಸೇರಿ ಒಂದು ಬ್ಯಾಚ್ ಬಂದು ಎಲ್ಲ ಚೆಕ್ ಮಾಡ್ತಾ ಇದೀವಿ. ಹಾಂ, ಅಲ್ಲಿ ನೋಡಿ, ಅಲ್ಲಿ ಆ್ಯಕ್ಚುಲಿ ಈ ಮೋಟಾರ್ ರೈಡ್ ಬೈಕಲ್ಲಿ ಪ್ರಮೋಷನ್ ಎಲ್ಲ ಮಾಡ್ತಾ ಇದೀವಿ ನೋಡಿ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನಡೀತಾ ಇದೆ. ಓಕೆ. ಸೊ ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ, ಇವಾಗ ಹೋಗೋಣ. ಏಯ್ ಬಾಯ್. ಯಾ ಇಲ್ಲಿ ನೋಡಿ, ಫುಲ್ ಗ್ಯಾಂಗ್ ಹೋಗ್ತಾ ಇದೆ. ಎಸ್ ಹಾಂ, ನೋಡಿ. ಹಾಂ, ನೋಡಿ, ಸಿಗ್ನಲ್ ಹತ್ರ ಎಲ್ಲ ವೆಯ್ಟ್ ಮಾಡೋ ಸೀನೇ ಇಲ್ಲ. ಓ ಅಕ್ಕ ಸಡನ್ನಾಗಿ ಅಡ್ಡ ಬಂದ್ಬಿಟ್ಲು. ಬಾನ್ ಬೀಚ್ ಮೇಕರ್ ಬಾಲ್ ಅವಳಿ ಇಮಿಟ್ ಮೋಟಾರ್ ರೈಡ್. ಓಕೆ. ಸೊ ಫಿನಿಶ್ ಲೈನ್ ಬಂದ್ವಿ. ಓಕೆ. ಸೊ ಬೈಕೆಲ್ಲನ ಎಕ್ಸ್ಪೀರಿಯನ್ಸ್ ಮಾಡಾಯಿತು, ಇವಾಗ ರಿಟರ್ನ್ ಮಾಡೋಣ. ಮೋಹನ್ ಜೈ ನಿಂಗೆ ಜೈ. ಹೇಳ್ಬೇಕಾ? ಓಕೆ. ಸೊ ಈವೆಂಟ್ ಎಲ್ಲ ಮುಗೀತು. ಸೊ ಇವಾಗ ಇಲ್ಲಿಂದ ನೆಕ್ಸ್ಟು ಏರ್ಲೈನ್ಸ್ಗೆ ಹೋಗ್ತಾ ಇದ್ದೀವಿ.